ಹಾಯ್ ಫ್ರೆಂಡ್ಸ್, ಕೆಇಯಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 74 ಹುದ್ದೆಗಳು ಖಾಲಿ ಇದ್ದಾವೆ. ಗ್ರೇಡ್ 2 ಹುದ್ದೆ. ಸೊ ಇನಿಷಿಯಲ್ ಸ್ಯಾಲರಿ ನಿಮಗೆ 45,000ದಿಂದ ಸ್ಟಾರ್ಟ್ ಆಗುತ್ತೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಮುಂದೆ ತಿಳಿಸಿದ್ದೀನಿ. ಸೊ KA GTTC ರಿಕ್ರೂಟ್ಮೆಂಟ್ 2024 ಸರ್ಕಾರಿ ಉಪಕಾರಕರ ಮತ್ತು ತರಬೇತಿ ಕೇಂದ್ರ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಪ್ರಕಟಗೊಂಡಿದೆ ಮತ್ತು ಅದಕ್ಕೆ ಏನು ವಿದ್ಯಾರ್ಥಿ ವಯೋಮಿತಿ, ವೇತನ ಶ್ರೇಣಿ ಏನೇನು ಬೇಕು ಅದು ಮುಂದೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಇಲಾಖೆ ಹೆಸರು ಬಂದ್ಬಿಟ್ಟು ಸರ್ಕಾರ ಉಪಕಾರಕರ ತರಬೇತಿ ಕೇಂದ್ರ. ಹುದ್ದೆಗಳ ಹೆಸರು ಟೋಟಲ್ 10 ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ. ಅದು ಯಾವುದಾದ್ರು ಒಂದು ತಿಳಿಸಿರ್ತೀನಿ. ಸೊ ಟೋಟಲ್ ಹುದ್ದೆಗಳ ಸಂಖ್ಯೆ 74 ಹುದ್ದೆಗಳು ಖಾಲಿ ಇದೆ. ನೀವು ಅರ್ಜಿ ಸಲ್ಲಿಸೋ ಬಗ್ಗೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಉಪನ್ಯಾಸಕ ಇಂಜಿನಿಯರಿಂಗ್ ಟೋಟಲ್ 18 ಹುದ್ದೆಗಳು ಖಾಲಿದ್ದಾವೆ. ಇಂಜಿನಿಯರ್ ಹುದ್ದೆ 2 ಹುದ್ದೆಗಳು ಖಾಲಿದ್ದಾವೆ. ಅಧಿಕಾರಿ ಗ್ರೇಡ್ 2 ಹುದ್ದೆ 2 ಹುದ್ದೆಗಳು ಖಾಲಿದ್ದಾವೆ. ಫಾರಮೆನ್ ಗ್ರೇಡ್ 2 4 ಹುದ್ದೆಗಳು ಖಾಲಿದ್ದಾವೆ. ಬೋಧಕ ಗ್ರೇಡ್ 1 7 ಹುದ್ದೆಗಳು ಖಾಲಿದ್ದಾವೆ. ತಂತ್ರಜ್ಞ ಗ್ರೇಡ್ 2 7 ಹುದ್ದೆಗಳು ಖಾಲಿದ್ದಾವೆ. ಬೋಧಕ ಗ್ರೇಡ್ 2 5 ಹುದ್ದೆಗಳು ಖಾಲಿದ್ದಾವೆ. ಮತ್ತು ತಂತ್ರಜ್ಞ ಗ್ರೇಡ್ 3 20 ಹುದ್ದೆಗಳು ಖಾಲಿದ್ದಾವೆ. ತಂತ್ರಜ್ಞ ಗ್ರೇಡ್ 4 4 ಹುದ್ದೆಗಳು ಖಾಲಿದ್ದಾವೆ. ಸಹಾಯಕ ಗ್ರೇಡ್ 2 5 ಹುದ್ದೆಗಳು ಖಾಲಿದ್ದಾವೆ. ಸೊ ಇದಕ್ಕೆ ವಿದ್ಯಾರ್ಹತೆಯನ್ನು ನೋಡ್ಕೊಂಬರೋದಾದರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಸರ್ಕಾರಿ ಉಪಕರಣ ಮತ್ತು ತರಬೇತಿ ಕೇಂದ್ರದ ನಿಯಮಾನುಸಾರ ವಿದ್ಯಾರ್ಹತೆ ಮಾನ್ಯತೆಯನ್ನು ಹೊಂದಿರಬೇಕು ಅಥವಾ ವಿಶ್ವವಿದ್ಯಾನಿಲಯವನ್ನು ಪಡೆದಿರಬೇಕು. ನಿಮ್ದು ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರೋದು ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಆದರೆ ಇಂಜಿನಿಯರ್ ಹುದ್ದೆಗೆ ನಿಮಗೆ ಡಿಗ್ರಿನ BE ಇನ್ನೇ ಕಂಪ್ಲೀಟ್ ಆಗಿರೋದು, ಬ್ಯಾಚುಲರ್ಸ್ ಇನ್ ಇಂಜಿನಿಯರಿಂಗ್ ಯಾವುದೇ ಆಗಿದ್ರೂ ಪರವಾಗಿಲ್ಲ. ಮೆಕ್ಯಾನಿಕಲ್, ಸಿವಿಲ್, CS ಅಥವಾ EC ಯಾವುದೇ ಕಂಪ್ಲೀಟ್ ಆಗಿರೋ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ವಯೋಮಿತಿಯನ್ನು ನೋಡ್ಕೊಂಬರೋದಾದರೆ, ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 21 ವರ್ಷಗಳನ್ನು ನಿಗದಿಪಡಿಸಿದರೆ ವಯೋಮಿತಿ ಸಡಿಲಿಕೆ ಕೂಡ ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇದೆ ಮತ್ತು SC ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಕೂಡ ನೀಡಿದ್ದಾರೆ. ವೇತನ ಶ್ರೇಣಿ ನೋಡೋದಾದರೆ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ 23,500ರಿಂದ 88,300. ಸೊ ಇನಿಷಿಯಲ್ ಸ್ಯಾಲರಿ 23,500ರಿಂದ ಸ್ಟಾರ್ಟ್ ಆಗುತ್ತೆ ಮತ್ತು 88,300ವರೆಗೂ ಹೋಗುತ್ತೆ. ಸೊ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಸ್ಯಾಲ್ರಿ ಕೂಡ ಬೇಗ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅಪ್ಲೈ ಮಾಡಿ. ಅರ್ಜಿ ಶುಲ್ಕ ಬಂದ್ಬಿಟ್ಟು, ಅರ್ಜಿ ಶುಲ್ಕವನ್ನು ಈ ಕೆಳಗಿನಂತೆ ನಿಗದಿಪಡಿಸಿ. ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 750 ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 250 ಮತ್ತು SC ST ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ನಿಗದಿಪಡಿಸಿದ್ದಾರೆ. OBC ಅಭ್ಯರ್ಥಿಗಳಿಗೂ ಕೂಡ 750 ಆಗುತ್ತೆ. ಸೊ ಆಯ್ಕೆ ವಿಧಾನ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳೇ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸೊ ನಿಮಗೆ ಮೊದಲು ಲಿಖಿತ ಪರೀಕ್ಷೆ ಮಾಡ್ತಾರೆ ಮತ್ತು 1:10 ರೇಷಿಯೋಲಿ ನಿಮಗೆ ಇಂಟರ್ವ್ಯೂ ಕರೀತಾರೆ ಸಂದರ್ಶನಕ್ಕೆ. ಅದರಲ್ಲಿ ನಿನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸೊ ಇದಾಗಿತ್ತು ಈ ಹುದ್ದೆಗಳ ಬಗ್ಗೆ. ಸೊ ಇನ್ನುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ.